ಹಲೋ ಗೆಳೆಯರೆ. ಈ ದಿನ ನಮ್ಮ ಮಾಜಿ ರಾಷ್ಟ್ರಪತಿಗಳು ಒಂದು ಒಳ್ಳೆಯ ಅಂಶವನ್ನು ನುಡಿಮುತ್ತಾಗಿ ಹೇಳ್ಕೊಂಡಿದ್ದಾರೆ. ಅದೇನೆಂದರೆ, ಒಬ್ಬ ಒಳ್ಳೆಯ ವ್ಯಕ್ತಿನ ನೀವೇನಾದರೂ ಮೋಸ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಮೋಸ ಮಾಡಿದ್ದೀನಿ ಅಂತಿದ್ದರೆ ಅದು ಹೇಗೆ ಅನಿಸುತ್ತೆ? ನೀವೇನಾದರೂ ಮೋಸ ಮಾಡಿದರೆ ಅದೇನಾಗುತ್ತೆ ಅಂದರೆ, ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಅಂತಾರೆ. ಯಾವಾಗಲೂ ನೆನಪಿಡಿ, ಒಬ್ಬ ಒಳ್ಳೆಯ ವ್ಯಕ್ತಿನ ನೀವು ಸಂಪಾದನೆ ಮಾಡೋದ್ರಿಂದ ನಿಮ್ಮ ಬ್ಯಾಂಕ್ನಲ್ಲಿರುವ ಬ್ಯಾಲೆನ್ಸು, ಅಂದರೆ ಒಳ್ಳೆಯ ವ್ಯಕ್ತಿಗಳು, ವಜ್ರದಂತಹ ವ್ಯಕ್ತಿತ್ವ, ಸ್ನೇಹ ವಜ್ರಗಿಂತನೂ ಮೀರಿದ್ದು. ನೀವು ಯಾವತ್ತಾದರೂ ವಜ್ರನ ಮನೆಯಿಂದ ಎಸಿತೀರಾ? ಇಲ್ಲ. ಹಾಗೆ ಒಳ್ಳೆಯ ವ್ಯಕ್ತಿಯ ಸಂಪರ್ಕ ಬೆಳೆಸ್ಕೊಳ್ಳಿ. ಅದೇ ಥರ ಒಳ್ಳೊಳ್ಳೆಯ ವ್ಯಕ್ತಿಯ ಸ್ನೇಹ ಜಾಸ್ತಿ ಆಗಲಿ. ಜಾಸ್ತಿ ಆಗ್ತಿದೆ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಒಳ್ಳೆತನದ ಬ್ಯಾಲೆನ್ಸ್ ಜಾಸ್ತಿ ಆಗ್ತಿದೆ ಅಂತ. ಅದೇ ಥರ ಕಲ್ಲನ್ನು ಎತ್ಕೊಳ್ಳೋ ಬದಲು ಕಲ್ಲನ್ನು ಎಸ್ದುಬಿಡಿ. ಇಲ್ಲಿ ಕಲ್ಲು ಯಾವ ಥರ ಅರ್ಥ ಕೊಡುತ್ತೆ ಅಂದರೆ, ಕಲ್ಲು ಕೆಟ್ಟ ಗುಣವನ್ನು ಬಿಂಬಿಸುತ್ತದೆ. ಕೆಟ್ಟ ಗುಣಗಳನ್ನು ನೀವು ನಿಮ್ಮ ದೇಹದಿಂದ ಹೊರಗಾಕಬೇಕು, ನಿಮ್ಮ ಮನಸ್ಸಿನಿಂದ ಹೊರಗಾಕಬೇಕು, ನಿಮ್ಮ ತಲೆಯಿಂದ ಹೊರಗಾಕಬೇಕು. ಯಾವತ್ತೂ ವಜ್ರ ತಲೆಯಲ್ಲಿರೋದ್ರಿಂದ ನಿಮಗೇನು ಅನಿಸುತ್ತೆ? ವಜ್ರ ಇದ್ದರೆ ಸಂತೋಷ ಅನಿಸುತ್ತೆ, ಖುಷಿ ಅನಿಸುತ್ತೆ, ಯಾವಾಗಾದರೂ ಕೆಲಸಕ್ಕೆ ಬರುತ್ತೆ ಅನಿಸುತ್ತೆ, ಏನೋ ಒಂಥರ ನಿಮ್ಮಲ್ಲಿ ಉತ್ಸಾಹ ಇರುತ್ತೆ. ಅದೇ ಥರ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಗೆಳೆಯರು ವಜ್ರ ಇದ್ದಂತೆ. ಗೆಳೆಯರೇ, ಮರಿಬೇಡಿ, ಒಳ್ಳೆಯ ಗೆಳೆಯ, ಒಳ್ಳೆಯ ಸ್ನೇಹಿತ ಒಂದ್ಸಲಿ ನೀವು ಎಸೆದ್ರೆ ಅದನ್ನು ಮತ್ತೆ ಪಡ್ಕೊಳ್ಳೋದು ಬಹಳ ಕಷ್ಟ. ವಜ್ರದಂತಹ ವ್ಯಕ್ತಿಯನ್ನು, ಸ್ನೇಹಿತನನ್ನು ಕಾಪಾಡಿ. ಕೆಟ್ಟದಾದಂತಹ ಕಲ್ಲಿನಂತಹ ಗುಣವಿರುವ, ವಿಕೃತಿ ಮನಸ್ಸಿನ ಗುಣವಿರುವ ವ್ಯಕ್ತಿಗಳನ್ನು ಸದಾ ದೂರದಿಂದ ಇಡಿ ಅಂತ ನಮ್ಮ ಮಾಜಿ ರಾಷ್ಟ್ರಪತಿಗಳಾದ, ನಮ್ಮ ನೆಚ್ಚಿನ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ಈ ಥರ ಹೇಳ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಅಂತ.